ಎಲ್ಲರಿಗೂ ನಮಸ್ಕಾರ. ಕಿಣಿಸುವ ಸಿರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನೋಡಬೇಕಾದ್ರೆ ನಮ್ಮ ತುಳುನಾಡಿನ ಜನತೆಗೆ ಎಲ್ಲರಿಗೂ ಗೊತ್ತಾಗ್ತಾ ಇರ್ಬೋದು. ಚಿಲ್ಮಿದ ಅಡ್ಡೆ ಅಂತ ಹೇಳ್ತಾರೆ. ಕೆಲವರು ಚಿಮಣಿ ಅಡ್ಡೆ ಅಂತ ಕೂಡ ಹೇಳ್ತಾರೆ. ಅಂದರೆ ಶೇಪ್ ಚಿಮಣಿ ಥರ ಇರುತ್ತೆ ಅಂತ ಚಿಮಣಿ ಅಡ್ಡೆ ಹೇಳ್ತಾರೆ, ಚಿಲ್ಮಿ ಅಡ್ಡೆ ಅಂತ ಹೇಳ್ತಾರೆ. ಇದು ಮಾಡುವಂಥದ್ದು ಹೆಚ್ಚಾಗಿ ಫೆಸ್ಟಿವಲ್ಸ್ ಸೀಸನಲ್ಲೆಲ್ಲ ಮಾಡ್ತಾರೆ, ಹಬ್ಬಕ್ಕೆಲ್ಲ. ಕೆಲವರ ಮನೇಲಿ ಅಷ್ಟಮಿಗೆ ಆ ಟೈಮಲ್ಲೆಲ್ಲ ಮಾಡ್ತಾರೆ. ಹಾಗೆ ಒಂದು ಸ್ವೀಟ್ ಡಂಪ್ಲಿಂಗ್ ಅಂತ ಹೇಳ್ಬೋದು. ಇದು ಒಳಗಡೆ ಒಂದು ಚೂರ್ಣ ಎಲ್ಲ ಹಾಕಿ ಸಿಹಿಯಾದ ಒಂದು ತಿಂಡಿ. ಮತ್ತು ಇದು ಸರ್ವ್ ಮಾಡಲಿಕ್ಕೆ ತುಪ್ಪ ಇದ್ದರೆ ಸೂಪರ್ ಆಗಿರುತ್ತೆ. ತುಪ್ಪ ಇಲ್ಲ ಜೇನುತುಪ್ಪದ ಜೊತೆ ತಿನ್ನಲಿಕ್ಕಂತೂ ಸಖತ್ತಾಗಿರುತ್ತೆ. ಅದೇ ರೀತಿ ಸ್ವರ್ಗ ಅಂತ ಹೇಳ್ಬೋದು. ಯಾವಾಗಲೂ ಹೇಳ್ತೇನೆ, ಏನಾದರೂ ಮಾಡಿದರೆ ರುಚಿಯಾಗಿ ಮಾಡಿ, ಯುನೀಕಾಗಿ ಮಾಡಿ, ಆಸ್ವಾದಿಸ್ತಾ ತಿನ್ನಿ, ರುಚಿಯಾಗಿ ತಿನ್ನಿ, ಒಟ್ರಾಶಿ ಏನೋ ಒಂದು ಮಾಡಬೇಡಿ ಅಂತ. ಹಾಗೆ ಬನ್ನಿ ಇವತ್ತಿನ ಈ ರೆಸಿಪಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಕಿಣಿಸುವ ಶ್ರೀ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡ್ತಿರುವವರು ಮಾತ್ರ ನನ್ನ ಹೀಗೆ ಅದೇ ರೀತಿ ಕೆಮ್ಮು, ವಾಯ್ಸ್, ಶೀತ ಎಲ್ಲ ಆಗಿದೆ, ಸ್ವಲ್ಪ ಸಹಿಸಿಕೊಳ್ಳಿ, ಒಂದು 7-8 ನಿಮಿಷಗಳ ಕಾಲ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೇನೆ ವಿಡಿಯೋವನ್ನು. ಫ್ರೆಂಡ್ಸ್, ಈ ಚಿಲ್ಮಿದ ಅಡ್ಡೆ ಮಾಡಲಿಕ್ಕೆ ಮೇಯ್ನ್ ಬೇಕಾಗಿರುವಂಥದ್ದು ನಮಗೆ ಹಲಸಿನ ಎಲೆ ಬೇಕು. ಹಾಗೆ ಹಲಸಿನ ಎಲೆ ನನಗೆ ತಂದು ಕೊಟ್ಟದ್ದು, ನಿಜ ಹೇಳ್ತೇನೆ, ಸುಜಾತಕ್ಕ. ಅಂದರೆ ಚಿಲ್ಮಿದ ಅಡ್ಡೆ ಕೂಡ ಹೋಟ್ಲಲ್ಲಿ ಅವರೊಂದು 7-8 ಜನ ಕೆಲಸದವರು ಇಂಥ ಚಿಲ್ಮಿದ ಅಡ್ಡೆ ಮಾಡಿ, ಅಂದರೆ ಬೆಳಿಗ್ಗೆ ತಿಂಡಿ ಹೆಚ್ಚಾಗಿ ನಾನು ಪ್ರೊವೈಡ್ ಮಾಡ್ತೇನೆ ಅವರಿಗೆ. ಆದರೆ ಕೆಲವೊಮ್ಮೆ ಸ್ಪೆಷಲ್ ಮಾಡಿದರೆ ನಮ್ಮ ಸುಜಾತಕ್ಕ ಅವರ ಮನೆದು ಎಂತಾದರೂ ಒಂದು ತಿಂಡಿ ಒಂದೊಂದು ಪೀಸ ಹಾಗೆ ತಂದು ಕೊಡ್ತಾರೆ. ಅದರ ಜೊತೆ ನಾನು ಮಾಡಿರುವಂಥದ್ದು ಕೊಡ್ಲಿಕ್ಕುಂಟು. ಹಾಗೆ ಅವರು ಚಿಲ್ಮಿದ ಅಡ್ಡೆಯನ್ನು ಮಾಡಿ ತಂದಿದ್ದರು. ಎಲ್ಲರೂ ಕೂಡ ಅದು ಚಿಲ್ಮಿದ ಅಡ್ಡೆ ಅಮ್ಮ ಭಾರಿ ಸೂಪರ್ ಆತಣ ಅಂತ ಹೇಳಿದರು. ನನಗೆ ನಿಜವಾಗಿಯೂ ಮಾಡಿಯೂ ಗೊತ್ತಿಲ್ಲ, ತಿಂದು ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡೋದು ಅದನ್ನು ನಾನು. ಹಾಗೆ ನಾನು ಸುಜಾತಕ್ಕನ ಹತ್ರ ಕೇಳಿದೆ, ಎಂತೆಲ್ಲ ಹಾಕಿ ಮಾಡೋದು, ನಾನು ಸಹ ಮಾಡ್ತೇನೆ, ನನಗೂ ತಿನ್ನಬೇಕದು ಅಂತೇಳಿ ಕೇಳಿದೆ. ಅವರು ಹಾಗೆ ರೆಸಿಪಿಯನ್ನು ಎಕ್ಸ್ಪ್ಲೇನ್ ಮಾಡಿದಮ್ಮ, ಇದು ತುಳುನಾಡಲ್ಲೆಲ್ಲ ಹಬ್ಬಕ್ಕೆ ಇಲ್ಲ ಹೀಗೆ ನಾರ್ಮಲಿ ಏನಾದರೂ ಫೆಸ್ಟಿವಲ್ ಈ ಸೀಸನಲ್ಲೆಲ್ಲ ಮಾಡ್ತಾರೆ ಅಂತ ಹೇಳಿದರು. ಹಾಗೆ ಅದಕ್ಕೆ ನಾನು ಸಹ ಅವ್ರ ಹತ್ರ ಹಲಸಿನ ಎಲೆ ನಮ್ಮ ತೋಟದಲ್ಲಿದ್ದದನ್ನು ತೆಗೆಸಿ ಹಾಗೆ ಮತ್ತು ಚೆಂದ ಮಾಡಿ ತೊಳೆದಿಟ್ಟೆ ನಾನು ಅದನ್ನು. ಮತ್ತು ಹೋಟ್ಲಿಂದ ಬಂದು ರಾತ್ರಿ ಅವತ್ತೇ ಅವರು ಬೆಳಿಗ್ಗೆ ತಂದಿದ್ದದ್ದು ಎಲ್ಲರಿಗೂ ಕೂಡ ಕೆಲಸದವರಿಗೆ. ಹಾಗೆ ನಾನು ಅವತ್ತು ಸಂಜೆ ಹೋಟ್ಲಿಂದ ಬಂದು ಈ ರೀತಿ ಮಾಡ್ತಾ ಇದ್ದೇನೆ. ಇಲ್ಲೀಗ ಎಲೆನೆಲ್ಲ ಚೆಂದ ಮಾಡಿ ತೊಳೆದಿಟ್ಟಿದ್ದೇನೆ. ನೋಡಿ, ಕಡ್ಡಿ ಈ ರೀತಿ ಈಸಿ ಅಂತ ಒಂದು ಟೂತ್ ಪಿಕ್ಸ್ ಸಿಗುತ್ತೆ. ನಾರ್ಮಲಿ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಸಿಗುವಂಥ ಅಂಗಡಿ ಇರುತ್ತಲ್ಲ, ಪೇಪರ್ ಹಾಳೆ ಪ್ಲೇಟ್ ಅದೆಲ್ಲ, ಪೇಪರ್ ಪ್ಲೇಟ್ ಎಲ್ಲ ಸಿಗುವಂಥದ್ದು, ಅಲ್ಲೆಲ್ಲ ಸಿಗುತ್ತೆ ಈ ಥರ ಟೂತ್ ಪಿಕ್ಸ್. ಹಾಗೆ ಈ ರೀತಿ ಕೋನ್ ಶೇಪ್ ಮಾಡಿ ಒಂದು ಕಡ್ಡಿ ಹಾಕಿದರೆ ಅದಕ್ಕೆ ಈ ರೀತಿಯ ಚಿಲ್ಮಿದ ಅಡ್ಡದ ಇದು ರೆಡಿ ಆಗ್ತದೆ, ನಮ್ಮದು ಬಾಸ್ಕೆಟ್. ಅದಕ್ಕೆ ಸುಜಾತಕ್ಕ ಚಿಮಣಿ ಅಡ್ಡೆ ಅಂತ ಹೇಳ್ತಾರೆ. ಅಂದರೆ ಚಿಮಣಿ ಶೇಪಲ್ಲಿ ಇರುತ್ತಲ್ವ, ಅದಕ್ಕೆ ನಾವು ಚಿಮಣಿ ಅಡ್ಡೆ ಅಂತ ಹೇಳೋದಂತೆ ಅವರು ಮುಂಚಿಂದ ಕೂಡ. ಹಾಗೆ ಓಕೆ, ಚಿಮಣಿ ಚಿಲ್ಮಿ ಎಲ್ಲ ಈಗ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಹಾಗೆ ನೋಡಿ, ಹೋಟ್ಲಿಂದ ಬಂದು ಶುರು ಮಾಡಿದ್ದೆ ಇಲ್ಲಿ ಕೆಲಸಕ್ಕೆ ನಾನು. ಈ ಹಲಸಿನ ಬಾಸ್ಕೆಟ್ ನಾವು ಕೊಟ್ಟೆ ಕಡುಬು ಮಾಡ್ತೇವಲ್ಲ, ಕೊಟ್ಟಿಗೆ ಹೆಣೆಯೋದು, ಅದಕ್ಕೆ ಸಹ ನನಗೆ ತುಂಬ ಇಷ್ಟ, ಅದು ಸಹ ತುಂಬ ಇಂಟ್ರೆಸ್ಟ್. ಓಕೆ, ಈಗ ರೆಸಿಪಿಯನ್ನು ಶುರು ಮಾಡುವ. ಫ್ರೆಂಡ್ಸ್, ಈಗ ನಮ್ಮ ಚಿಲ್ಮೆ ಅಡ್ಡೆಗೆ ಬೇಕಾಗಿರುವಂಥದ್ದು ಬಾಸ್ಕೆಟ್ಸ್, ಹಲಸಿನ ಬಾಸ್ಕೆಟ್ ಇದೆಲ್ಲ ರೆಡಿಯಾಗಿದೆ. ಈಗ ಇನ್ನಿದಕ್ಕೆ ಎಂತ ಬೇಕಂತ ಹೇಳಿದರೆ, ನಮ್ಮ ಮಂಗಳೂರು ನಾವು ಹೆಚ್ಚಾಗಿ ಸೌತ್ ಕೇಂದ್ರದಲ್ಲಿ ಊಟ ಮಾಡುವಂಥ ಕುಚ್ಚಲಕ್ಕಿ. ಇಲ್ಲಿ ನಾನು BVK ರೈಸನ್ನು ತಗೊಂಡಿದ್ದೇನೆ, BVK ಸಚ್ಚರ್ಪೇಟೆ. ಹಾಗೆ ಇದನ್ನು ಇಲ್ಲಿ 1.5 ಗ್ಲಾಸಷ್ಟು ತಗೊಂಡು ಮುಂಚಿನ ದಿನ ರಾತ್ರಿಯೇ ನೆನೆಸಿಟ್ಟದು. ಅಂದರೆ ನೀವು ಅಟ್ಲೀಸ್ಟ್ ಒಂದು 8 ಗಂಟೆಗಳ ಕಾಲ ಆದರೂ ಈ ಅಕ್ಕಿ ಮಾತ್ರ ನೆನೆಬೇಕಿದ್ದು ಮಾಡಲಿಕ್ಕೋಸ್ಕರ. ಹಾಗೆ ಮುಂಚಿನ ದಿನ ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ನೀವು ಈ ಚಿಲ್ಮಿದ ಅಡ್ಡೆಯನ್ನು ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಚಂದ ಮಾಡಿ 2 ನೀರಲ್ಲಿ ತೊಳೆದಿಟ್ಟಿದ್ದೇನೆ. ಮತ್ತು ಮರುದಿನ ಬೆಳಿಗ್ಗೆ ಇನ್ನೊಂದು ನೀರಲ್ಲಿ ನಾನು ತೊಳಿತೇನೆ ಇದನ್ನು. ಫ್ರೆಂಡ್ಸ್, ಇದೀಗ ಮರುದಿನ ಬೆಳಿಗ್ಗೆ ಅಕ್ಕಿಯನ್ನು ಚಂದ ಮಾಡಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕಿ, ಹಾಗೆ ಆದರೆ ಚಿಲ್ಮೆ ಅಡ್ಡೆ ಅಂದರೆ ನಾರ್ಮಲಿ ಸುಜಾತಕ್ಕ ಎಂತ ಹಿಟ್ಟು ಮಾಡಿದ್ದಾರೆ ಅಂತ ಹೇಳಿದರೆ, ಅವರು ಹೇಳಿರೋ ಪ್ರಕಾರ ಅವರು ನುಣ್ಣಗೆ ಮಾಡಬಾರ್ದು, ತರ್ತರಿಯಾಗಿ ಮಾಡೋದು ಅಂತ ಹೇಳಿದರು. ಕೆಲವರೆಲ್ಲ ತುಂಬ ನುಣ್ಣಗೆ ಮಾಡ್ತಾರೆ. ನಾನು ಕೂಡ ಕೆಲವು ವೀಡಿಯೋಸ್ಗಳಲ್ಲಿ ನೋಡಿದೆ, ತುಂಬ ನುಣ್ಣಗೆ ಗಮ್ಮಾಗೆ ಮಾಡಿ ಆ ರೀತಿ ಮಾಡ್ತಾರೆ. ಆದರೆ ನಾನು ನಮ್ಮ ಈ ಪುಂಡಿ ಎಲ್ಲ ಹೇಗೆ ಮಾಡ್ತೇವೆ, ಕುಚ್ಚಲಕ್ಕಿ ಪುಂಡಿ ತರ್ತರಿಯಾಗಿ ರುಬ್ಬುವಂಥದ್ದು, ಹಾಗೆ ಆ ರೀತಿ ಮಾಡ್ತೇನೆ. ಬಟ್ ಪುಂಡಿ ಮಾಡಬೇಕಾದ್ರೆ ತುಂಬ ತೀರ ತರ್ತರಿ, ಒಂದಕ್ಕೆ ಸಾಧಾರಣ ಒಂದು 3 ಆ ರೀತಿ ತುಂಡಾಗಿರ್ಬೋದು. ಇಲ್ಲ ಬಾಂಬೆ ರವೆಗಿಂತಲೂ ದಪ್ಪ ಇರ್ತದೆ ನಾನು ಮಾಡುವಂಥ ಕುಚ್ಚಲಕ್ಕಿ ಪುಂಡಿ, ಒಳ್ಳೆದಿರ್ತದೆ ತಿನ್ನಲಿಕ್ಕೆ. ಹಾಗೆ ಇಲ್ಲಿ ನಾನು ಅಷ್ಟು ತರ್ತರಿ ಮಾಡೋದಿಲ್ಲ, ಸ್ವಲ್ಪ ಬಾಂಬೆ ರವೆ ಹದಕ್ಕೆ ಮಾಡ್ತೇನೆ. ಅದಕ್ಕೆ ಇಲ್ಲಿ ನಾನು 2 ಹಿಡಿಯಷ್ಟು ಇಲ್ಲಿ ಕಾಯಿ ತುರಿಯನ್ನು ಕೂಡ ಹಾಕಿದ್ದೇನೆ. 1.5 ಗ್ಲಾಸಷ್ಟು ಕುಚ್ಚಲಕ್ಕಿಗೆ 2 ಹಿಡಿಯಷ್ಟು ನಾನು ಕಾಯಿ ತುರಿ ಹಾಕ್ತೇನೆ ಇಲ್ಲಿ ರುಬ್ಬುವಾಗ. ಅದೇ ರೀತಿ ರುಚಿಗೆ ತಕ್ಕ ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕಿ ತರ್ತರಿಯಾಗಿ ರುಬ್ಬಿತಾ ಇರ್ತೇನೆ. ಕೆಲವರ ವೀಡಿಯೋಸಲ್ಲಿ ನಾನು ನೋಡಿದೆ, ಮಾತ್ರ ಇಲ್ಲಿ ಕಾಯಿ ತುರಿ ಎಲ್ಲ ಹಾಕಲಿಲ್ಲ, ಬರೀ ಅಕ್ಕಿ ಮಾತ್ರ ಹಾಕಿ ಗಟ್ಟಿ ರುಬ್ಬಿರುವಂಥದ್ದು.
ಹಾಗೆ ನಾನು ಈ ರೀತಿ ಮಾಡಿದ್ದೇನೆ ಇಲ್ಲಿ ತರ್ತರಿಯಾಗಿ. ಸುಜಾತಕ್ಕ ಕೂಡ ಅವರು ಅದೇ ರೀತಿ ಮಾಡಿ ತಂದಿದ್ರಂತೆ, ನಾನು ಟೇಸ್ಟ್ ಮಾಡಲಿಲ್ಲ ಅವ್ರು ತಂದದ್ದು. ಹಾಗೆ ಅವರು ಹೇಳಿದರು ತರ್ತರಿ ಮಾಡಿದರೆ ಅಮ್ಮ ಭಾರಿ ಒಳ್ಳೆಯದಾಗ್ತದೆ, ಆದರೆ ನೀವು ಪುಂಡಿ ಎಲ್ಲ ಮಾಡೋ ಅದಕ್ಕೆ ಕಾಯಿ ತುರಿ ಎಲ್ಲ ಹಾಕ್ತಿರಲ್ಲ, ಹಾಗೆ ಮಾಡಿ ಒಳ್ಳೆ ಸಾಫ್ಟ್ ಆಗ್ತದೆ ಅಂತ ಹೇಳಿದರು. ಹಾಗೆ ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಕಾಯಿ ತುರಿ ಹಾಕಿ ತರ್ತರಿಯಾಗಿ ರುಬ್ಬಿದ್ದೇನೆ. ಓಕೆ, ಈಗ ಒಂದು ಬಾಣಲೆಯಲ್ಲಿ ಈ ರುಬ್ಬಿರುವಂಥ ಮಿಶ್ರಣವನ್ನು ಹಾಕ್ತೇನೆ. ಇದಕ್ಕೆ ರುಬ್ಬುವಾಗ ಹಾಕಿರುವಂಥದ್ದು ನಾನು ಸಾಧಾರಣ 1.5 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರಿರ್ಬೋದು, ಅಂದರೆ ತುಂಬ ನೀರು ಮಾಡಲಿಕ್ಕಿಲ್ಲ. ಹಾಗೆ ನೋಡಿ, ಒಂದು 5 ನಿಮಿಷದಲ್ಲಿ ಇದು ಈ ರೀತಿ ಆಗ್ತದೆ. ನಾವು ಪುಂಡಿಗೆ ಹದ ಮಾಡಿದಷ್ಟು ಹಾಗೆ ಗಟ್ಟಿ ಮಾಡಲಿಕ್ಕೇನಿಲ್ಲ, ಇಷ್ಟು ಇದಿದ್ರೆ ಸಾಕು. ನೋಡಿ, ಪುಂಡಿ ಆದರೆ ಇನ್ನೂ ಸಹ ನಾನು ಸ್ವಲ್ಪ ಗಟ್ಟಿ ಮಾಡ್ತೇನೆ, ಸಾಫ್ಟ್ ಆಗಿದೆ ಪುಂಡಿ. ಹಾಗೆ ಇಷ್ಟು ಇದು ರೀತಿ ಇದ್ದರೆ ಆಯಿತು. ಓಕೆ, ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತೇನೆ. ಇದಕ್ಕೊಂದು ಚೂರ್ಣ ಬೇಕು, ಒಳಗೆ ಡಂಪ್ಲಿಂಗ್ ಎಂತ ಮಾಡೋದು ಅಂತೇಳಿದರೆ ಚೂರ್ಣ ಬೇಕು. ಒಂದು ದೊಡ್ಡ ತೆಂಗಿನಕಾಯಿಯ ತುರಿ ಬಿಳಿ ಭಾಗ ಮಾತ್ರ ತಗೊಂಡಿದ್ದೇನೆ ಚೂರ್ಣ ಮಾಡಲಿಕ್ಕೆ. ಅದೇ ರೀತಿ ಬೆಲ್ಲದ ಪುಡಿ ಇದ್ದರೆ ಬೆಸ್ಟ್ ಆಯಿತಾ, ರಪ್ಪ ಚೂರ್ಣ ಆಗಿ ಬಿಡ್ತದೆ. ಇಲ್ಲದಿದ್ದರೆ ಬೆಲ್ಲ ತುಂಡಾದರೆ ತುರ್ದೆಲ್ಲ ಹಾಕಬೇಕು, ಇಲ್ಲ ಗುದ್ದಿ ಎಲ್ಲ ಹಾಕಬೇಕು, ಆ ರೀತಿ ಆಗ್ತದೆ. ನಿಮ್ಮ ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನು ಹಾಕಿ. ನಾನಿಲ್ಲಿ ಪ್ಯೂರ್ ಆದ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಒಂದು 6 ಸ್ಪೂನ್ ಅಷ್ಟು ಹಾಕಿದ್ದೇನೆ. ಸ್ವಲ್ಪ ಏಲಕ್ಕಿ ಪುಡಿ ಕೂಡ 1 ಸ್ಪೂನ್ ಅಷ್ಟು ಹಾಕೊಳ್ಬಹುದು. ಏಲಕ್ಕಿ ಪುಡಿ ಹಾಕಿದ ವಿಡಿಯೋ ಮಾತ್ರ ಎಲ್ಲೋ ಒಂದು ಮಿಸ್ ಆಗಿದೆ. ಹಾಗೆ ಇದನ್ನು ಚಂದ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚಂದ ಮಾಡಿ ಈ ರೀತಿ ಚೂರ್ಣ ಮಾಡಿ ಸ್ವಲ್ಪ ಇದಕ್ಕೆ ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ನಾನು ಚೂರ್ಣಕ್ಕೆ. ಅದು ಒಳ್ಳೆ ಪರಿಮಳ ಕೊಡ್ತದೆ, ಇನ್ನು ಕೂಡ ಟೇಸ್ಟ್ ಕೂಡ ಒಳ್ಳೇದು ಬರ್ತದೆ. ಇವಾಗ ನಾವು ಮಾಡಿರುವಂಥ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದು ಈ ರೀತಿಯ ಬಾಸ್ಕೆಟಿಗೆ ಸೈಡಲ್ಲಿ ಮಾತ್ರ ಒಂದು ಲೇಯರ್ ಥರ ಹಚ್ಚುತ್ತಾ ಬರೋದು. ಬೇಕಾದರೆ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಒಳ್ಳೆ ನೀರಿಟ್ಕೊಳ್ಳಿ, ಆ ನೀರಲ್ಲಿ ಕೈ ಬೆರಳನ್ನು ಮುಳುಗಿಸಿ ಈ ರೀತಿ ಅದನ್ನು ಹರಡ್ತಾ ಬನ್ನಿ. ಆಗ ಒಳ್ಳೆ ಹರಡಲಿಕ್ಕೆ ಸುಲಭ ಆಗ್ತದೆ, ಕೈಗೊಂಚೂರು ಬೆರಳಿಗೆ ನೀರು ಮುಟ್ಟಿಸಿದ್ರೆ. ಆಮೇಲೆ ಇಲ್ಲಿ ಈ ರೀತಿ ಒಂದು ಲೇಯರ್ ಮಾಡಿಕೊಂಡು ನೋಡಿ, ಎಲೆಗೆ ಮಾತ್ರ ಒಂದು ಜಸ್ಟ್ ತೆಳ್ಳಗಿನ ಲೇಯರ್ ಮಾಡ್ಕೊಳ್ಳೋದು. ಈ ರೀತಿ ಲೇಯರ್ ಮಾಡಿದ ಮೇಲೆ ಆ ಲೇಯರದ್ದು ಒಳಗೆ ಇದೆಯಲ್ವ ಖಾಲಿ ಜಾಗ ಇರುತ್ತೆ, ಅಲ್ಲಿ ನಾವು ಈ ಹೂರಣವನ್ನು ಇಂಥ ತುಂಬಿಸುವಂಥದ್ದು. ಅವರು ನನಗೆ ಜಸ್ಟ್ ಹೇಳಿರುವಂಥದ್ದು, ಮತ್ತು ಅದನ್ನು ಓಪನ್ ಮಾಡಿ ತೋರಿಸಿದ್ರು, ಕಟ್ ಮಾಡಿದರೆ ಯಾವ ರೀತಿ ಇರ್ತದಂತ ಸುಜಾತಕ್ಕ. ಅದನ್ನು ನೋಡಿಯೇ ನಾನು ಕ್ಯಾಚ್ ಮಾಡ್ಕೊಂಡು ಇಲ್ಲಿ ಮಾಡ್ತಾ ಇದ್ದೇನೆ. ಭಾಳ ದೊಡ್ಡ ಸಾಧನೆ ಏನಲ್ಲ ನನ್ನದು, ಆದರೂ ನಿಮ್ಮ ಜೊತೆ ಒಂದು ರೆಸಿಪಿಯನ್ನು ಶೇರ್ ಮಾಡೋ. ತುಂಬ ಮಂದಿಗೆ ಇದು ಗೊತ್ತಿಲ್ಲ ರೆಸಿಪಿಗಳು, ನಮ್ಮ ಹಳೆಯ ಕಾಲದ ರೆಸಿಪಿಗಳು ಈಗ ಎಲ್ಲ ಒಂದು ಅಳಿವಿನ ಅಂಚಿನಲ್ಲಿದೆ ಅಂತ ಹೇಳಿದ್ರು ನಿಜವಾಗಿಯೂ ಸುಳ್ಳಲ್ಲ. ಯಾಕಂದರೆ ತುಂಬ ಮಂದಿ ಇದೆಲ್ಲ ಮಾಡೋದಿಲ್ಲ, ಬರೀ ಮಾಡರ್ನ್ ಎಂತ ಇದ್ದು ಅದು ಇದು ಅಂತೆಲ್ಲ ಹೇಳಿ ಪಿಜ್ಜಾ ಬರ್ಗರ್ ಕಾಲದಲ್ಲಿದ್ದೇವಲ್ವ, ಹಾಗೆ ಟ್ರೆಡಿಷನಲ್ ಆದ ನಮ್ಮ ತಿಂಡಿಗಳು ನನ್ನ ಚಾನಲಲ್ಲೂ ಒಂದು ಇರಲಿ ಅಂತ ಹೇಳಿ ನಿಮ್ಮ ಜೊತೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಕೆಲವರು ಎಣಿಸ್ಬೋದು ಅದು ನೈಸ್ ಮಾಡಬೇಕು ಹಿಟ್ಟಂತ, ಹಾಗೇನಿಲ್ಲ. ನೋಡಿ, ತರ್ತರಿ ಮಾಡಿ ಮಾತ್ರ ಕಟ್ ಮಾಡಿ ತಿನ್ನಬೇಕಾದ್ರೆ ಇದೆಯಲ್ವಾ, ನಿಜವಾಗ್ಲೂ ನಾನು ಅದಕ್ಕೆ ಕಾಯಿ ತುರಿ ಬೇರೆ ಹಾಕಿದ್ದೇನಲ್ಲ ಹಿಟ್ಟಿಗೆ, ಸೂಪರ್ ಆಯಿತಾ. ಒಂದು ಸಾಫ್ಟ್ ಅಂದರೆ ಸಾಫ್ಟ್, ಭಯಂಕರ. ಬಾಯಲ್ಲಿಟ್ಟರೆ ನಾನು ಎಲ್ಲ ಹೋಟೆಲ್ನವರಿಗೂ ನಮ್ಮ ಕೆಲಸದವರಿಗೆಲ್ಲ ಕೊಟ್ಟೆ. ಅವರು ಹೇಳಿದರು, ಸ್ಟಾಫ್ಸ್ ಕೂಡ ಸುಜಾತಕ್ಕನ ಹೇಳಿದ್ರು, ಅಮ್ಮ ನಾನು ಮಾಡಿದ್ದಕ್ಕೆ ನಿಮ್ಮದು ಭಾರಿ ಸೂಪರ್ ಆಗಿದೆ, ಕಾಯಿ ತುರಿ ಎಲ್ಲ ಹಾಕಿ ಸಾಫ್ಟ್ ಆಗಿದೆ, ಬಾಯಲ್ಲಿಟ್ಟರೆ ಕರಗಿ ಹೋಗ್ತದೆ ಅಂತ ಹೇಳಿದರು. ಹಾಗೆ ನೀವು ಬೇಕಾದರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಅಂತೇಳಿ ಕೂಡ ಕೇಳ್ಕೊಳ್ತೇನೆ. ಓಕೆ, ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಕೂಡ ಅಂದ್ಕೊಳ್ತೇನೆ. ನೋಡಿ, ಇನ್ನೊಂದು ಡಂಪ್ಲಿಂಗ್ ಅದೇ ರೀತಿ ಹಾಗೆ ಮಾಡ್ತಾ ಇದ್ದೇನೆ. ಸ್ವಲ್ಪ ಹಿಟ್ಟನ್ನು ತೆಗೆಯೋದು, ಕೈ ಬೆರಳನ್ನು ಒಂಚೂರು ನೀರಲ್ಲಿ ಮುಳುಗಿಸಿ ಈ ರೀತಿ ಹರಡಿಸ್ತಾ ಹೋಗೋದು. ಅದನ್ನು ಚೆಂದ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಬೇಕು ನಮಗೆ ಮಾತ್ರ. ಜಾಗ ಒಂದು ಸೆನ್ಸ್ ಸಹ ಇಲ್ಲ ಇದರಲ್ಲಿ, ಬರೀ ಸ್ವಲ್ಪ ಜಾಗ ಸಾಕು. ಅಲ್ಲಿ ನಾವು ಈ ಹೂರಣವನ್ನು ತುಂಬಿ ಮೇಲ್ಗಡೆ ಮತ್ತೆ ಹಿಟ್ಟಿನಿಂದ ಕೋಟಿಂಗ್ ಅಂದರೆ ಬಂದ್ ಮಾಡಿದರೆ ಆಯಿತು. ಅಂದರೆ ಅದು ಹೀಗೆ ಒಟ್ಟಾರೆ ಬೇಯಿಸುವಾಗ ಸ್ಟೀಮರಲ್ಲಿ ನೋಡಿ ಪಾತ್ರೆಯಲ್ಲಿ ಹೀಗೆ ಜಸ್ಟ್ ಹಾಕ್ತಾ ಹೋಗ್ಬೋದು. ಈ ಕೊಟ್ಟೆ ಕಡುಬಿದ ಹಿಟ್ಟೆಲ್ಲ ಆದರೆ ನೀರು ಇರ್ತದಲ್ಲ, ಸ್ಟ್ರೈಟ್ ನಿಲ್ಲಿಸಬೇಕು. ಇದು ಹಾಗೇನಿಲ್ಲ, ಅಡ್ಡದಿಡ್ಡಿ ಹೇಗೆ ಸಹ ಹಾಕ್ಬೋದು. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಇಷ್ಟು ಇಲ್ಲಿ ನಾನು ಹೂರಣ ತೆಗೆದು ಹಾಕ್ತಾ ಇದ್ದಾನೆ. ಕೆಲವರಿಗೆ ಖಂಡಿತ ಬಾಯಲ್ಲಿ ನೀರು ಬರ್ತಾ ಇರ್ಬೋದು, ನೀವು ಟ್ರೈ ಮಾಡಿ. ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಉಂಟಲ್ಲ, ನನ್ನ ಮಗನಿಗೆ, ನನ್ನ ಹಸ್ಬೆಂಡಿಗೆ, ನನಗೆ ಕುಚ್ಚಲಕ್ಕಿದ್ದು ಯಾವುದೇ ತಿಂಡಿ ಮಾಡಲಿ, ಪುಂಡಿ ಇರ್ಬೋದು, ಕೊಟ್ಟೆ ಕಡುಬು ಇರ್ಬೋದು, ಎಲ್ಲ ಫೇವ್ರೇಟ್ ನನ್ನ ಮಗನದ್ದು. ನಂಗೆ ಅದೊಂದು ಭಯಂಕರ ಒಳ್ಳೆಯದಾಯ್ತು. ಅವನಿಗೆ ಕುಚ್ಚಲಕ್ಕಿಯ ತಿಂಡಿ, ದೋಸೆ ಎಲ್ಲವೂ ಕೂಡ ತುಂಬ ಇಷ್ಟ ನನ್ನ ಮಗನಿಗೆ. ನನ್ನ ಮಗಳಿಗೆ ಒಂದು ಸ್ವಲ್ಪ ನಾನು ಮತ್ತೆ ಏನಾದರೂ ಒಂದು ಮಂಗ ಮಾಡಿ ಮತ್ತೆ ತಿನ್ನಿಸೋದು ಅಷ್ಟೇ. ಹಾಗೆ ಇದೀಗ ಎಲ್ಲ ಕೂಡ ಸ್ವೀಟ್ ಹಾಕಿ ಮಾಡಿರುವಂಥದ್ದು, ಹೂರಣ ಇದೆಲ್ಲ ಹಾಕಿ ಮಾಡಿರುವಂಥದ್ದಾಯಿತು. ನನಗೆ ಸ್ವಲ್ಪ ಸ್ವೀಟ್ ಅಂದರೆ ನಿಜವಾಗ್ಲೂ ಸ್ವಲ್ಪ ದೂರ, ಅದಕ್ಕೋಸ್ಕರ ಶುಗರ್ ಅಂತ ಇಲ್ಲ ಮಾರೆ, ನೀವು ಹಾಗೆಲ್ಲ ಅಂದ್ಕೊಳ್ಬೇಡಿ, ದೇವರ ದಯದಲ್ಲಿ ಬರೋದು ಸಹ ಬೇಡ. ಆಯಿತು, ಇಲ್ಲಿ ನೋಡಿ, ಈಗ ನಾನು ಇಲ್ಲಿ
ನನಗೆ ಬರೀ ಕಾಯಿ ತುರಿದ್ದು ಮಾತ್ರ ಈ ರೀತಿಯ ಒಂದು ಕಡುಬು ಮಾಡ್ತಾ ಇದ್ದೇನೆ. ನನಗೆ ಸ್ವೀಟ್ ಅಂದರೆ ನಿಜವಾಗ್ಲೂ ತುಂಬ ಇಷ್ಟ ಏನಲ್ಲ. ಮದುವೆ ಮುಂಚೆ ಅಂತೂ ಒಂದು ಚೂರು ಸ್ವೀಟ್ ತಿಂತಿರಲಿಲ್ಲ. ಮದುವೆ ಆಗಿ ಮಕ್ಕಳಾದ್ಮೇಲೆ ಈಗೀಗ ಸ್ವಲ್ಪ ಸ್ವಲ್ಪ ಆದರೂ ತಿಂತೇನೆ. ಪಾಯಸ ಎಲ್ಲ ಫಂಕ್ಷನ್ಸಲ್ಲಿ ಮುಂಚೆ ಎಲ್ಲ ಪಾಯಸಕ್ಕೆಲ್ಲ ಉಪ್ಪಿನಕಾಯಿ ಹಾಕಿ ಮಿಕ್ಸ್ ಮಾಡಿ ತಿನ್ನೋದು, ಅದೊಂದು ಭಯಂಕರ ಇಷ್ಟ ನನಗೆ. ಹಾಗೆ ಈ ರೀತಿ ನೋಡಿ ಕಾಯಿ ತುರಿಯನ್ನು ತುಂಬಿಸಿದ್ದೇನೆ. ಅದಕ್ಕೆ ಮೇಲೆ ಬೈಂಡಿಂಗ್ ಅಂತ ಅದರದ್ದೇ ಹಿಟ್ಟು ಜಾಸ್ತಿ ಉಳಿದ್ರೂ ಹಾಕ್ಕೊಳ್ಬೋದು. ಈಗ ನಾವು ಕೋನ್ ಮಾಡಿರ್ತೇವಲ್ಲ ಸೈಡಲ್ಲೆಲ್ಲ ಇದ್ದರೆ, ಇಲ್ಲ ಮೇಲೆ ಬೈಂಡಿಂಗ್ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಓಕೆ, ಹೇಳಿದ್ದನ್ನು ಇಷ್ಟು ಹೇಳ್ತಾರಂತ ಅಂದ್ಕೊಳ್ಬೇಡಿ. ಓಕೆ, ಈಗ ನೆಕ್ಸ್ಟ್ ಇದನ್ನು ಸ್ಟೀಮರಲ್ಲಿ ನೀರು ಹಬೆ ಬರಲಿಕ್ಕೆ ಇಟ್ಟಿದ್ದೇನೆ. ಫ್ರೆಂಡ್ಸ್, ಈಗ ಹಬೆ ಬರ್ತಾ ಇದೆ. ಇದನ್ನು ಇಡ್ತಾ ಹೋಗುವಂಥದ್ದು. ಇಡ್ಲಿ ಪಾತ್ರೆಯಲ್ಲೂ ಆಗ್ತದೆ, ಈ ರೀತಿಯ ಇಡ್ಲಿ ಪಾತ್ರೆಯಲ್ಲೂ ಆಗ್ತದೆ, ಹೇಗೂ ಆಗ್ತದೆ. ಕಾಯಿ ತುರಿದು ಸಪ್ರೇಟಾಗಿ ಸೈಡಲ್ಲಿ ಇಟ್ಟಿದ್ದೇನೆ, ಹಾಗೆ ಅದನ್ನು ಕೊನೆಯಲ್ಲಿ ಇಟ್ಟಿದ್ದೇನೆ ನೋಡಿ, ಎರಡಿಲ್ಲಿ. ಓಕೆ, ಈಗ ಮುಚ್ಚಿ ಒಂದು 20-30 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕುಚ್ಚಲಕ್ಕಿದೆಲ್ಲ ಸ್ವಲ್ಪ ಹಾಗೆ ಒಂದು 30 ನಿಮಿಷ ಬೆಂದರೆ ಚೆಂದ ಬೇಯ್ತದೆ ಅದು ಹಬೆ ಬಂದ ಮೇಲೆ. ಹಾಗೆ ಇಲ್ಲಿಗ ನಮ್ಮದು ರೆಡಿ ಆಯಿತು. ಟೈಮ್ ಸಹ ಹೇಗಾಯ್ತು ಅಂತಿಲ್ಲ, 30 ನಿಮಿಷ ರಪಕ್ ಅಂತ. ಇಲ್ಲಿ ಇವಾಗ ಸರ್ವ್ ಮಾಡ್ತಾ ಇದ್ದೇನೆ. ಒಬ್ಬೊಬ್ಬರು ಒಂದು 7-8 ಆದರೂ ತಿನ್ಬೋದು. ಹಾಗೆ ಇಲ್ಲಿ ನೋಡಿ ಒಂದು 4 ಫಸ್ಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಹೇಗೆ ಅಂತ. ಇದನ್ನು ಬಿಡಿಸ್ಲಿಕ್ಕೆ ಸಹ ಸುಲಭ, ಬಿಡಿಸೋದಂತ ಇಲ್ಲ, ಸೈಡಲ್ಲಿ ಒಂದು ಅದು ಕಡ್ಡಿಯನ್ನು ತೆಗೆದ್ರೆ ಆಯಿತು. ನೋಡಿ ಎಷ್ಟು ಕ್ಲೀನ್ ಆದ ನಮ್ಮ ಚಿಲ್ಮಿದ ಅಡ್ಡೆ ಬಂತು ನೋಡಿ. ನನಗೆ ಈ ರೀತಿ ಎಲ್ಲ ತುಂಬ ಖುಷಿ ಆಯಿತಾ ನೋಡಲಿಕ್ಕೆ. ಎಲ್ಲ ಕೂಡ ಬಿಡಿಸಿ ಆಯಿತು. ಹಾಗೆ ನನ್ನ ಸಂತೋಷಕ್ಕೊಂದು ಪಾರವೇ ಇಲ್ಲ ಅಂತ ಹೇಳ್ಬೋದು. ನೋಡಿ, ತೆಗಿಬೇಕಾದ್ರೆ ಈ ರೀತಿ ಪುಡಿ ಪುಡಿ ಆಗುತ್ತೆ, ತೆಗಿಬೇಕಾದ್ರೆ ಈ ರೀತಿ ಓಪನ್ ಮಾಡುವ ಅದು ಕ್ಲೀನಾಗಿ ಬಂದಿದೆ. ಬಟ್ ಸಾಫ್ಟ್ ಆದ ಪೆಟ್ಟಿಗೆ ಉಂಟಲ್ವ, ಅದು ಒಳ್ಳೆ ಪುಡಿ ಪುಡಿ ಈ ರೀತಿ ಆಗಿದೆ. ಹಾಗೆ ಕಟ್ ಮಾಡಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಇವಾಗ ನೋಡಿ, ಜಸ್ಟ್ ಎಷ್ಟು ಸಾಫ್ಟಾಗಿ ಹೂರಣ ಎಲ್ಲ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ. ಇದು ಕೂಡ ಅಷ್ಟೇ ನೋಡಿ, ಜಸ್ಟ್ ಹೀಗೆ ಪ್ರೆಸ್ ಮಾಡಿದರೆ ಸಾಕು. ಸೂಪರ್ ಆಯಿತಾ, ಸಾಫ್ಟಾಗಿ ಗಟ್ಟಿ ಗಟ್ಟಿ ಇರ್ತದೆ ಇಲ್ಲದ್ರೆ ತಿನ್ನಲಿಕ್ಕೆ ಅಂತ ಹೇಳ್ತಾರೆ ಸುಜಾತಕ್ಕ. ಹಾಗೆ ಇಲ್ಲಿ ನಮ್ಮ ಚಿಲ್ಮಿದ ಅಡ್ಡೆ ರೆಡಿಯಾಗಿದೆ. ಇದಕ್ಕೆ ಮೇಲ್ಗಡೆ ಹಾಗೆ ತುಪ್ಪ ಹಾಕಿದರೆ ಆಯಿತು. ಸೂಪರ್ ಆದ ಇವತ್ತಿನ ಬ್ರೇಕ್ಫಾಸ್ಟ್ ನೀವು ಕೂಡ ಮಾಡಿ. ಹಾಗೆ ನಾನು ಮಾಡಿರುವಂಥ ನನಗೆ ಕಾಯಿ ತುರಿಯ ಒಂದು ಚಿಲ್ಮಿದ ಅಡ್ಡೆ ನೋಡಿ ಯಾವ ರೀತಿಯಾಗಿದೆ ಅಂತ. ಹಾಗೆ ಇದು ಆ್ಯಕ್ಚುಲಿ ಕೈ ತುಂಬಿಸುವಾಗ ನನ್ನದು ಸ್ವಲ್ಪ ಬೆಲ್ಲದ್ದು ಹಾಗೆ ಕೈ ಇತ್ತಲ್ಲ, ಬೆಲ್ಲ ಸ್ವಲ್ಪ ಪಸೆ ಎಲ್ಲ ಹೂರಣದ್ದೆಲ್ಲ ಇತ್ತಲ್ಲ, ಹಾಗೆ ಓಪನ್ ಮಾಡ್ತೇನೆ ನೋಡಿ. ಆದರೆ ಅವರು ಹೇಳಿದ್ದಕ್ಕೆ ನಾನೊಂದು ಮಾಡಿದ್ದೇನಲ್ಲ, ನನ್ನ ಸಂತೋಷಕ್ಕೊಂದು ಪಾರವೇ ಇಲ್ಲ ಅಂತ ಹೇಳ್ಬೋದು. ಆಹಾ, ಯಾವ ರೀತಿ ಆಗಿದೆ ನೋಡಿ, ಸಕ್ಕತ್ತಾಗಿದೆ. ಆಯಿತಾ ಫ್ರೆಂಡ್ಸ್, ನಾನು ಮಾತ್ರ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಹಾಕಿ ಅದೇ ರೀತಿ ಅದಕ್ಕೆ ಒಂದು ಒಳ್ಳೆ ಉಪ್ಪಿನಕಾಯನ್ನು ಹಾಕಿ ತಿಂತಾ ಇದ್ದರೆ ಹೇಳೋದೇ ಬೇಡ, ಸ್ವರ್ಗ ಸಕ್ಕತ್ತಾಗಿರ್ತದೆ. ನಿಮಗೆ ಯಾವ ರೀತಿದ್ದು ಬೇಕು, ಸಿಹಿ ಬೇಕಾ ಇಲ್ಲ ಶುಗರ್ ಇರೋರಾದರೆ ಸಿಹಿ ಬೇಡ, ನಾವು ಬರೀ ಕಾಯಿ ತುರಿದು ಮಾತ್ರ ಮಾಡ್ತೇವೆ ಅಂತಾದರೆ ಹಾಗೆ ಸಹ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಈಗ ಮಾತ್ರ ನಮ್ಮ ರವೀಂದ್ರ ಕಿಣಿಯವರಿದ್ದಾರೆ, ಹಾಗೆ ಅವರ ಹತ್ರ ಯಾವ ರೀತಿ ಆಗಿದೆ ಅಂತೇಳಿ ಕೂಡ ಕೇಳೋಣ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ತಿನ್ನೋದು, ಅದು ಚೆನ್ನಾಗಿದೆ ತುಂಬ. ಒಂದು ಪತ್ತೋಳಿ ಥರ ಆಗ್ತದೆ. ಸ್ವೀಟ್ ಉಂಟಲ್ಲ, ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದು ಸಹ ಹೌದು, ಸ್ವೀಟ್ ಉಂಟಲ್ಲ, ತುಪ್ಪ ಎಲ್ಲ ಹಾಕಿ ತಿನ್ನುವಾಗ ತುಪ್ಪ ಹಾಕುವಾಗ ಇನ್ನೂ ಸಹ ಒಳ್ಳೆದಾಗ್ತದೆ. 6 ಚಿಮಣಿ ಒಳಗೋಯ್ತು. ನಾನು ಇಲ್ಲಿ ಯೋಚನೆ ನೋಡಲಿಲ್ಲ, ಇಂಥದ್ದು ತಿನ್ನಲಿಲ್ಲ, ಫಸ್ಟ್ ತಿನ್ನೋದು. ಹೌದು, ಒಬ್ಬೊಬ್ಬರು ಒಂದು 7-8 ತಿನ್ಬೋದಲ್ಲ, ಸಣ್ಣದಲ್ಲ. ಅದು ಹೇಗೆ ಅದು ಒಳಗೆ ಕವರ್ ಮಾಡೋದು, ಅದರೊಳಗೆ ಅದು ವಿಡಿಯೋ ನೋಡಿ ಹಾಕ್ತೇನೆ, ನಾನು ನಿಮಗೆ ಲಿಂಕ್ ಕಳಿಸ್ತೇನೆ. ಇದು ಕೆಲಸ ತುಂಬ ಉಂಟಲ್ಲ, ಕೆಲಸ ತುಂಬ ಇಲ್ಲ, ರಪ್ಪ ಆಗ್ತದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.